ಇನ್ನು ತಿರುಪತಿ ದೇವಸ್ಥಾನದಲ್ಲಿರುವಂತಹ ಲಡ್ಡು ವಿಚಾರದಲ್ಲಿ ಈಗ ಭಾರಿ ಚರ್ಚೆಗೆ ಎಡೆ ಆಗ್ತಾ ಇದೆ. ಚಂದ್ರಬಾಬು ನಾಯ್ಡು ಅವರ ಒಂದು ಹೇಳಿಕೆ, ತಿರುಪತಿ ಲಡ್ಡು ಪ್ರಸಾದದಲ್ಲಿ ತುಪ್ಪದ ಬದಲಿಗೆ ಪ್ರಾಣಿಗಳ ಕೊಬ್ಬು ಬಳಕೆಯನ್ನ ಮಾಡಲಾಗಿತ್ತ? ಹಿಂದಿನ ಜಗನ್ ಸರ್ಕಾರದ ವಿರುದ್ಧ ಸಿಎಂ ಚಂದ್ರಬಾಬು ನಾಯ್ಡು ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಅಮರಾವತಿಯಲ್ಲಿ ನಡೆದ ಎನ್ಡಿಎ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಾಯ್ಡು ಮಾತನಾಡಿದ್ದಾರೆ. ತಿರುಪತಿ ಲಡ್ಡು ಕೂಡ ಗುಣಮಟ್ಟವಿಲ್ಲದ ಪದಾರ್ಥಗಳಿಂದ ತಯಾರಿಸಲ್ಪಟ್ಟಿದೆ. ಹಿಂದೆ ಇದ್ದವರು ತುಪ್ಪದ ಬದಲು ಪ್ರಾಣಿಗಳ ಕೊಬ್ಬು ಬಳಸಿದ್ದಾರೆ. ಈಗ ಶುದ್ಧ ತುಪ್ಪವನ್ನು ಬಳಸಲಾಗ್ತಾ ಇದೆ. ದೇವಸ್ಥಾನದಲ್ಲಿ ಎಲ್ಲವನ್ನ ಕೂಡ ಸ್ವಚ್ಛಗೊಳಿಸಲಾಗಿದೆ. ಈಗ ಗುಣಮಟ್ಟ ಹೆಚ್ಚಿದೆ, ಇನ್ನಷ್ಟು ಸುಧಾರಿಸುತ್ತೇವೆ ಅಂತ ಅಲ್ಲಿನ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದೇ ಕರ್ನಾಟಕದಿಂದ ನಂದಿನಿ ತುಪ್ಪವನ್ನು ನಿಲ್ಲಿಸಿದ್ರು ಅನ್ನೋದಿತ್ತಲ್ಲ, ಆ ಸಂದರ್ಭದಲ್ಲಿ ಇರಬೇಕಾ ಅಂತ. తిరుమల లడ్డు కూడా నాసి రకం. నాకైతే ఆశ్చర్యం వేస్తుంది. ఎన్ని కంప్లైంట్ చేసినా కడాన వెంకటేశ్వర స్వామి పవిత్రతను దెబ్బతీశారు. ఎన్నోసార్లు చెప్పాం. అక్కడ ఎంత దుర్మార్గంగా ప్రయత్నం చేశారంటే అంత దుర్మార్గంగా ప్రవర్తించారు. కడాన అన్న దానంలో క్వాలిటీ ఆఫ్ ఫుడ్ లేకుండా చేశారు. దేవుని దగ్గర పెట్టే ప్రసాదం అపవిత్రం చేసే విధంగా ఓసారి బాధేస్తుంది. నాసి రకమైన ఇంగ్రీడియంట్సే కాకుండా ఎనిమల్ ఫ్యాట్ కూడా వాడారని, ఏది గీకు బదులు. ఈ రోజు స్వచ్ఛమైన గీ తెమన్నాం, ప్రక్షాళన చేయమన్నాం. నాణ్యత పెరిగింది, ఇంకా కూడా నాణ్యత పెంచుతాం. అల్టిమేట్ గా వెంకటేశ్వర స్వామి మన రాష్ట్రంలో ఉండడం మనందరి అదృష్టం. ಇನ್ನು ಚಂದ್ರಬಾಬು ನಾಯ್ಡು ಅವರ ಈ ಹೇಳಿಕೆಗೆ ಸಾಕಷ್ಟು ಟೀಕೆಗಳು ಬರ್ತಾ ಇದೆ, ಹಲವು ಪ್ರಶ್ನೆಗಳು ಉಂಟಾಗ್ತಾ ಇದೆ. ಇದರ ಮಧ್ಯದಲ್ಲಿ ತಿರುಪತಿ ಲಡ್ಡುಗೆ ಹಿಂದಿನ ಜಗನ್ ಸರ್ಕಾರ ಕೊಬ್ಬು ಬಳಸಿದೆ ಅಂತ ಏನಿದೆ, ಈ ಸ್ಟೇಟ್ಮೆಂಟ್ಗೆ ಈಗ ಟಿಟಿಡಿಯ ಮಾಜಿ ಚೇರ್ಮನ್ ಸುಬ್ಬಾರೆಡ್ಡಿ ಕೆಂಡಾಮಂಡಲರಾಗಿದ್ದಾರೆ. ಸಿಎಂ ನಾಯ್ಡು ಆರೋಪಕ್ಕೆ ಪವಿತ್ರ ತಿರುಮಲದ ಪಾವಿತ್ರತೆ ಕೋಟ್ಯಾಂತರ ಹಿಂದೂಗಳ ನಂಬಿಕೆಗೆ ಧಕ್ಕೆಯನ್ನ ತಂದಿದ್ದಾರೆ. ತಿರುಪತಿ ದೇವರ ಮುಂದೆ ಆಣೆ ಮಾಡುವಂತೆ ಸವಾಲು ಹಾಕಿದ್ದಾರೆ. ರಾಜಕೀಯ ಲಾಭಕ್ಕಾಗಿ ಎಂಥದ್ದಕ್ಕೂ ಕೂಡ ಚಂದ್ರಬಾಬು ಹಿಂಜರಿಯಲ್ಲ ಅಂತ ಸಾಬೀತಾಗಿದೆ. ನಮ್ಮ ಕುಟುಂಬ ದೇವರ ಸಾಕ್ಷಿಯಾಗಿ ಪ್ರಮಾಣ ಮಾಡಲು ಸಿದ್ಧರಿದ್ದೇವೆ. ಚಂದ್ರಬಾಬು ನಾಯ್ಡು ಕುಟುಂಬ ಸಮೇತವಾಗಿ ಪ್ರಮಾಣ ಸ್ವೀಕರಿಸಲು ಸಿದ್ಧರಿದ್ದಾರಾ? ವೈಎಸ್ಆರ್ಸಿಪಿ ರಾಜ್ಯಸಭಾ ಸದಸ್ಯರೂ ಆಗಿರುವಂತಹ ಸುಬ್ಬಾರೆಡ್ಡಿ ಕಿಡಿಕಾರಿದ್ದಾರೆ. ಸುಬ್ಬಾರೆಡ್ಡಿ ಟಿಟಿಡಿಯ ಮಾಜಿ ಚೇರ್ಮನ್ ಕೂಡ ಆಗಿದ್ರು, ಜೊತೆಗೆ ವೈಎಸ್ಆರ್ಸಿಪಿಯ ರಾಜ್ಯಸಭಾ ಸದಸ್ಯರೂ ಆಗಿರುವಂಥ ಸುಬ್ಬಾರೆಡ್ಡಿ ಅವರು ಈಗ ನೇರವಾಗಿ ಟೀಕೆಯನ್ನ ಮಾಡಿದ್ದಾರೆ ಚಂದ್ರಬಾಬು ನಾಯ್ಡು ಅವರ ವಿರುದ್ಧವಾಗಿ. ಕಾರಣ, ಅವರು ಕೂಡ ವೈಎಸ್ಆರ್ಸಿಪಿಯ ರಾಜ್ಯಸಭಾ ಸದಸ್ಯರಾಗಿರೋ ಕಾರಣಕ್ಕೋಸ್ಕರ ಆ ಸರ್ಕಾರದ ಮೇಲೆ ಚಂದ್ರಬಾಬು ನಾಯ್ಡು ಟೀಕೆಯನ್ನ ಮಾಡಿದ್ದಕ್ಕೆ ರಾಜಕೀಯ ಲಾಭಕ್ಕಾಗಿ ಎಂಥದಕ್ಕೂ ಕೂಡ ಇವರು ಹಿಂಜರಿಯಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇಬ್ಬರು ರಾಜಕಾರಣಿಗಳೇ, ಯಾವ್ದು ಸರಿ ಯಾವ್ದು ತಪ್ಪು ಇಲ್ಲವೂ ಕೂಡ ಪ್ರೂವ್ ಆಗಬೇಕು. ಈಗ ಹೆಂಗೆ ಪ್ರೂವ್ ಮಾಡೋದು? ಅಷ್ಟು ದಿನ ಉಂಡೆ ಅಂತೂ ಇರಲ್ಲ, ಈಗ ಅದೆಲ್ಲವೂ ಖಾಲಿಯಾಗಿ ಹೋಗಿರುತ್ತೆ. ಬಳಸಿಲ್ವಾ ಅನ್ನೋದು ಹೆಂಗೆ ಗೊತ್ತಾಗಬೇಕು? ಅದು ಗೊತ್ತಾಗಿದ್ದಿದ್ರೆ ಇಷ್ಟು ದಿನ ಯಾಕೆ ಮುಚ್ಚಿಟ್ಟಿದ್ರು ಚಂದ್ರಬಾಬು ನಾಯ್ಡು ಅವರು? ನನ್ನ ಸಹೋದ್ಯೋಗಿ ಶಬೀರ್ ನಿಡ್ಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಇಬ್ಬರೂ ಕೂಡ ರಾಜಕಾರಣಿಗಳೇ. ಇವ್ರ ಮಾತನ್ನು ನಂಬಕ್ಕಾಗಲ್ಲ, ಅವ್ರ ಮಾತನ್ನು ನಂಬಕ್ಕಾಗಲ್ಲ. ಇವರು ಸರಿ ಅಂತ ಹೇಳಕ್ಕಾಗಲ್ಲ, ಅವರು ಸರಿ ಅಂತ ಹೇಳಕ್ಕಾಗಲ್ಲ. ಇಬ್ಬರ ನಡುವೆ ಈಗ ರಾಜಕೀಯವಾಗಿ ಹೇಳಿಕೆಗಳು ಬರ್ತಾ ಇದೆ. ಬಟ್ ಇದನ್ನ ಪ್ರೂವ್ ಮಾಡೋದು ಹೇಗೆ? ಚಂದ್ರಬಾಬು ನಾಯ್ಡು ಅವ್ರಿಗೆ ಗೊತ್ತಿದ್ದಿದ್ರೆ ಇಷ್ಟು ದಿನ ಮುಚ್ಚಿಟ್ಟಿದ್ರಿ ಯಾಕೆ ಅಂತ ಇದು ಹಲವು ಚರ್ಚೆಗಳಿಗೆ ಎಡೆ ಮಾಡಿಕೊಡ್ತಾ ಇಲ್ವಾ? ಖಂಡಿತವಾಗ್ಲೂ ಈ ಹಿಂದೆನೇ ಇದ್ರ ಬಗ್ಗೆ ಮಾಹಿತಿ ಇದ್ದಿದ್ರೆ ಅವಾಗಲೇ ಪಬ್ಲಿಕಲಿ ಮಾತನಾಡ್ಬೋದಾಗಿತ್ತು, ಇದ್ರ ಬಗ್ಗೆ ತನಿಖೆ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹಿಸಬಹುದಾಗಿತ್ತು. ಆಗ ಸುಮ್ಮನಿದ್ದಂತಹ ಚಂದ್ರಬಾಬು ನಾಯ್ಡು ಅವರು ಈಗ ತಮ್ಮ ಸರ್ಕಾರ ಬಂದ ಬಳಿಕ ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಎಷ್ಟು ಸರಿ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳು ಬರ್ತಾ ಇರುವಂಥದ್ದು. ಆಗಲೂ ಕೂಡ ವಿರೋಧ ಪಕ್ಷದಲ್ಲಿ ಇದ್ದರು, ಆಗಲೂ ಕೂಡ ಅದನ್ನು ಪ್ರಶ್ನೆ ಮಾಡ್ಬೋದಾಗಿತ್ತು. ಆದರೆ ಆಗ ತುಟಿ ಬಿಚ್ಚಿದೆ. ಈಗ ಆರೋಪ ಮಾಡ್ತಾ ಇರುವಂಥದ್ದು ಎಷ್ಟು ಸರಿ ಅನ್ನುವಂಥ ನಿಟ್ಟಿನಲ್ಲಿ ಈಗ ಆಕ್ಷೇಪಗಳು ಕೇಳಿ ಬರ್ತಾ ಇರುವಂಥದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ರೀತಿಯಾದಂಥ ಆರೋಪ ಬಂದ ಬಳಿಕವೂ ಕೂಡ ಅದ್ರ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಅಥವಾ ಅದನ್ನು ಟೆಸ್ಟ್ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಸ್ಯಾಂಪಲ್ಗಳು ಕೂಡ ಇಷ್ಟು ದಿನ ಇರಲ್ಲ, ಎಲ್ಲವೂ ಕೂಡ ಖಾಲಿಯಾಗಿರುತ್ತೆ. ಹೀಗಾಗಿ ಈ ಹೇಳಿಕೆ ಕೇವಲ ರಾಜಕೀಯ ಆರೋಪ ಮತ್ತು ಪ್ರತ್ಯಾರೋಪಕ್ಕೆ ಮಾತ್ರ ಸೀಮಿತವಾಗಿರುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಚರ್ಚೆಗಳು ನಡೀತಾ ಇರುವಂಥದ್ದು. ಈಗ ಚಂದ್ರಬಾಬು ನಾಯ್ಡು ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪೂರಕ ಹೇಳಿಕೆಗಳು ಬರ್ತಾ ಇರುವಂಥದ್ದು. ಈಗಾಗಲೇ ಏನು ವೈಆರ್ಸಿಪಿ ಕಾಂಗ್ರೆಸ್ ಇಂದಲೂ ಕೂಡ ಇದಕ್ಕೆ ಸಾಕಷ್ಟು ವಿರೋಧಗಳು ಬರ್ತಾ ಇದ್ದಾವೆ. ಇದ್ರ ಜೊತೆಗೆ ಟಿಡಿಪಿಯ ಏನು ದೇವಸ್ಥಾನದ ಆಡಳಿತ
ಮಂಡಳಿ ಏನಿತ್ತು ಅದರ ಮಾಜಿ ಅಧ್ಯಕ್ಷರು ಕೂಡ ಈಗ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ನನ್ನ ಕುಟುಂಬ ಸಮೇತರಾಗಿ ಬಂದು ಪ್ರಮಾಣವನ್ನ ಮಾಡ್ತೀನಿ, ಅದೇ ರೀತಿ ನಾವೇನಾದ್ರೂ ಮಾಂಸದ ಕೊಬ್ಬು ಮಿಕ್ಸ್ ಮಾಡಿದ್ದೇ ನಿಜವಾದ್ರೆ ಅವರು ಕೂಡ ಬಂದು ಪ್ರಮಾಣವನ್ನ ಮಾಡಲಿ ಅನ್ನುವಂಥ ನಿಟ್ಟಿನಲ್ಲಿ ಸವಾಲನ್ನು ಕೂಡ ಹಾಕಿದ್ದಾರೆ. ಇದಕ್ಕೆ ಚಂದ್ರಬಾಬು ನಾಯ್ಡು ಅವರು ಹೇಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕು. ಕೇವಲ ಆರೋಪ ಮತ್ತೆ ಪ್ರತ್ಯಾರೋಪಕ್ಕೆ ಮಾತ್ರ ಸೀಮಿತ ಆಗುತ್ತಾ ಮತ್ತೊಂದು ತಾರ್ಕಿಕ ಅಂತ್ಯ ಕಾಣುತ್ತಾ ಅನ್ನುವಂಥದ್ದು ಕಾದು ನೋಡಬೇಕು. ಆದ್ರೆ ಈ ರಾಜಕೀಯ ಜಂಜಾಟದಲ್ಲಿ ಈಗ ಭಕ್ತರ ಭಾವನೆಗೆ ಧಕ್ಕೆ ಆಗಿರುವಂಥದ್ದು ಮಾತ್ರ ಸುಳ್ಳಲ್ಲ ಅರುಣ್. ಓಕೆ, ಭಕ್ತರ ಭಾವನೆಗಳಿಗೆ ಧಕ್ಕೆಯಾಗುವಂಥದ್ದು ರಾಜಕಾರಣಿಗಳಿಗೆ ಏನು ಹೊಸದಲ್ಲ. ಅನೇಕ ರೀತಿಯಾದಂತಹ ಧಕ್ಕೆಗಳನ್ನ ಹಲವು ರಾಜಕಾರಣಿಗಳು ಮಾಡಿದರೆ, ಎಲ್ಲಾ ಪಕ್ಷದವರು ಮಾಡಿದ್ದಾರೆ. ದಟ್ಸ್ ಎ ಡಿಫರೆಂಟ್. ಬಟ್ ಈಗ ಚಂದ್ರಬಾಬು ನಾಯ್ಡು ಅವರು ಬರೀ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ ಅಥವಾ ಆ ರೀತಿ ಮಾಡಿದಂಥವರು ತನಿಖೆಯನ್ನ ಮಾಡಿ ಅವರಿಗೆ ಶಿಕ್ಷೆ ಕೊಡಿಸುವ ಮಟ್ಟಕ್ಕೆ ಹೋಗ್ತಾ ಇದ್ದಾರಾ? ಇಲ್ಲ, ಆ ರೀತಿಯಾದಂಥ ಯಾವುದೇ ಬೆಳವಣಿಗೆಗಳು ಸದ್ಯಕ್ಕೆ ನಡೆದಿಲ್ಲ. ಕೇವಲ ಆರೋಪಕ್ಕೆ ಮಾತ್ರ ಈ ಒಂದು ಹೇಳಿಕೆ ಸೀಮಿತವಾಗಿರುವಂಥದ್ದು. ನಿನ್ನೆ NDA ಒಕ್ಕೂಟದ ಶಾಸಕಾಂಗ ಪಕ್ಷದ ಸಭೆಯನ್ನು ನಡೆಸಬೇಕಾದಂಥ ಸಂದರ್ಭದಲ್ಲಿ ಈ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅಂದರೆ ಈ ಹಿಂದಿನ ಸರ್ಕಾರ ಮತ್ತು ನಮ್ಮ ಸರ್ಕಾರದ ನಡುವಿನ ಬೆಳವಣಿಗೆಗಳೇನು ಮತ್ತು ಯಾವ ರೀತಿಯಾದಂಥ ಎಲ್ಲ ಬದಲಾವಣೆಗಳಾಗಿದ್ದಾವೆ ಅನ್ನುವಂಥದ್ರ ಬಗ್ಗೆ ಅವರು ಮಾತನಾಡ್ತಾ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಈ ಹಿಂದೆ ತಿರುಪತಿ ತಿರುಮಲದಲ್ಲಿ ಸಾಕಷ್ಟು ಅವ್ಯವಸ್ಥೆ ಇತ್ತು, ಬಹಳ ದೋಷಪೂರಿತ ವಸ್ತುಗಳು ಅಥವಾ ಕೆಳಮಟ್ಟದ ಗುಣಮಟ್ಟದ ಇಲ್ಲಂತದ ವಸ್ತುಗಳನ್ನು ಬಳಕೆ ಮಾಡಲಾಗ್ತಾ ಇತ್ತು, ತುಪ್ಪದ ಬದಲು ಲಡ್ಡುವಲ್ಲಿ ಮಾಂಸದ ಕೊಬ್ಬನ್ನು ಕೂಡ ಬಳಸಲಾಗ್ತಿತ್ತು ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಹೋಗ್ತಾರೆ. ಈ ಹೇಳಿಕೆ ಈಗ ದೊಡ್ಡ ತಿರುವನ್ನು ಪಡ್ಕೊಂಡಿರುವಂಥದ್ದು. ಹೀಗಾಗಿ ಮುಂದಿನ ಹಂತದಲ್ಲಿ ಅಂದರೆ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಏನಾದರೂ ನಿರ್ಧಾರಗಳನ್ನು ಪ್ರಕಟಿಸ್ತಾರಾ ಅಥವಾ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಏನಾದರೂ ಒಳಪಡಿಸ್ತಾರಾ ಅನ್ನುವಂಥದ್ದು ಇನ್ನಷ್ಟೇ ಕಾದು ನೋಡಬೇಕು. ಆದರೆ ಈಗಿನವರೆಗೂ ಕೂಡ ಚಂದ್ರಬಾಬು ನಾಯ್ಡು ಅವರು ಕೇವಲ ಹೇಳಿಕೆಗೆ ಮಾತ್ರ ಸೀಮಿತವಾಗಿದ್ದಾರೆ. ಸರ್ಕಾರದ ಯಾವುದೇ ಆದೇಶಗಳು ಇದಕ್ಕೆ ಸಂಬಂಧಪಟ್ಟಂತೆ ಬಂದಿಲ್ಲ ಅರುಣ್. ಓಕೆ.